ಅವ್ರಿಗೆ ಅವರು ಇಲ್ಲಿಯವರಲ್ಲ, ಆಂಧ್ರದವರು. ಅವರ ಸಿಸ್ಟರ್ ಬಂದು ಇಲ್ಲಿ ಸರಾಕೆರೆಗೆ ಬರ್ತಾ ಇದ್ರು. ಅವರೆಲ್ಲ ಇಲ್ಲಿ ಎಲ್ಲ ಗುಣ ಆಗುತ್ತೆ ಕಾಯಿಲೆಗಳು, ಎದೆ ಕಾಯಿಲೆ ಇದ್ರು ಗುಣ ಆಗುತ್ತೆ ಅಂತ ನಾವು ಪ್ರತಿದಿನ ಏನು ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಲ್ವ ಅಪ್ಪ ಅಮ್ಮ. ಅದೇ ರೀತಿ ಅಮ್ಮ ಏನು ಮಾಡಿದ್ರು, ತಾಳಿ ನಮ್ಮ ತಂಗಿಗೆ ಏನು ಮಾಡೋಣ ಕರ್ಕೊಂಬರೋಣ ಅಂತ. ಅವ್ರಿಗೆ ಕಿಡ್ನಿದು ಪ್ರಾಬ್ಲಮ್ ಆಗಿತ್ತು, ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಡಯಾಲಿಸಿಸ್ಗೂ ಕೂಡ ಏನು ಮಾಡಿದ್ರು, ಹೇಳಿದ್ರು ಅಮ್ಮನಿಗೆ. ಆವಾಗ ಇನ್ನೇನು ನನ್ನ ತಂಗಿ ಹೆಂಗಾಗ್ತಾರೋ ಏನೋ ಅಂತ ತುಂಬ ಅಳ್ತಾ ಇದ್ರು. ಅಮ್ಮನ್ನ ಏನು ಮಾಡಿದ್ರು, ಆಂಧ್ರದಿಂದ ಕರೆಸಿ ಇಲ್ಲಿ ಥೆರಪಿ ಕೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಬೆಳಗ್ಗೆ ರಾತ್ರಿ ಸರಾಕೆರೆ ಥೆರಪಿನ ಮಾಡ್ತಾಯಿದ್ರು. ಅಮ್ಮ 2 ಮಂತ್ಸ್ ಆಯ್ತಲ್ವ, 2 ತಿಂಗಳಿಂದ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಕ್ರಿಯೇಟಿನ್ ಲೆವೆಲ್ ಬಂದ್ಬಿಟ್ಟು ಎಷ್ಟಿತ್ತಪ್ಪಮ್ಮ, 6 ಇತ್ತು. ಅಮ್ಮನ ಬಂದು ಮಾತಾಡ್ಸೋಣ ಬನ್ನಿ. ಇವಾಗ ನಮ್ಮ ಸರಾಕೆರೆ ಥೆರಪಿಲಿ ಬಂದ್ಬಿಟ್ಟು ಪ್ರತಿಯೊಂದು ಕಾಯಿಲೆಗಳು ಏನಾಗುತ್ತೆ, ಗುಣ ಆಗೇ ಆಗುತ್ತೆ. ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಬೇರೆ ಕ್ಯಾನ್ಸರ್ ಆಗಿರ್ಬೋದು. ನೀವು ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಇರುವಾಗ ಖಂಡಿತವಾಗ್ಲೂ ಏನು ಮಾಡಿ ಬನ್ನಿ ಅಂತ ಹೇಳ್ತಿರ್ತೀವಲ್ವ ಅಪ್ಪ ಅಮ್ಮ. ಅದೇ ರೀತಿ ಅಮ್ಮನಿಗೆ ಕಿಡ್ನಿ ಇದು ಏನಾಗಿತ್ತು, ಪ್ರಾಬ್ಲಮ್ ಆಗಿತ್ತು. ಕ್ರಿಯೇಟಿನ್ ಲೆವೆಲ್ಲು ಸರಾಕೆರೆಗೆ ಬರೋಕ್ಕಿಂತ ಮುಂಚೆ ಎಷ್ಟಿತ್ತಪ್ಪ ಅಂತಂದರೆ 6 ಇತ್ತು ಅಪ್ಪಮ್ಮ, 6.2 ಇತ್ತು, ಸರಿನಾ. ಆಮೇಲೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಡಾಕ್ಟ್ರಿಗಲ್ಲೇ ಡಯಾಲಿಸಿಸ್ ಕೂಡ ಸಜೆಸ್ಟ್ ಮಾಡಿದರು. ಇಲ್ಲ ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂದಿದ್ರು. ಆಂಧ್ರದಿಂದ ಅಮ್ಮ ಬಂದು 1 ವೀಕು ಇಲ್ಲ 10 ಡೇಸ್ ಈ ಥೆರಪಿನ ನೋಡಿ ಮನೆಗೆ CCM ಬೆಡ್ನ ತೊಗೊಂಡೋದ್ರು. ಮನೆಗೆ CCM ಬೆಡ್ ತೊಗೊಂಡೋಗಿ ಈಗ ಬೆಳಗ್ಗೆ ರಾತ್ರಿ ಯೂಸ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಆಗಿ ಯೂಸ್ ಮಾಡಿ ಅಮ್ಮನ ರಿಪೋರ್ಟ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತಂದರೆ 3.1 ಆಗಿದೆ ಇವಾಗ ಕ್ರಿಯೇಟಿನ್ ಲೆವೆಲ್, ಸರಿನಾ. ಕಡಿಮೆ ಆಗಿದೆ. ಅಮ್ಮ ತುಂಬ ಖುಷಿಯಿಂದ ಇಲ್ಲಿಗೆ ಬಂದು ಮಾತಾಡ್ಸೋದಕ್ಕೆ ಬಂದಿದ್ರೆ. ಬನ್ನಿ ಅಮ್ಮನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರಿಹಾನ ಬಾನು ಅಂತ. ಅಮ್ಮ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಈ ಥರ ರಿಸಲ್ಟ್ ಬಂದಿದೆಲ್ಲ? ರಿಸಲ್ಟ್ ಬಂದಿದ್ದ ಮನೆಗೆಲ್ಲ ಖುಷಿಯಾಗಿದೆ, ಎಲ್ಲ ಖುಷಿಯಾಗಿದ್ದಾರೆ. ಅಮ್ಮ ಮನೆಗೆ ಬಂದು ಇದನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಎಷ್ಟು ಟೈಮ್ ಯೂಸ್ ಮಾಡ್ತಾ ಇದ್ದೀರಾ? ನಾನು 20 ನಿಮಿಷ 30 ನಿಮಿಷ ಯೂಸ್ ಮಾಡ್ತೀನಿ. ಬೆಳಗ್ಗೆ 30 ನಿಮಿಷ, ರಾತ್ರಿ 30 ನಿಮಿಷ ಯೂಸ್ ಮಾಡ್ತಾ ಇದ್ದೀರಾ. ಕಿಡ್ನಿದೆಲ್ಲ ಪ್ರಾಬ್ಲಮ್ ಕಡಿಮೆ ಆಗ್ತಿದೆಲ್ಲ, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾಯಿದೆ, ಎಲ್ಲರಿಗೂ ಖುಷಿ ಆಗಿದೆ. ಎಲ್ಲರಿಗೂ ಖುಷಿ ಆಗ್ತಿದೆ. ನಿಮ್ಮ ಮನೇಲಿ ಮೊದಲೆಲ್ಲ ಡೌಟ್ ಪಟ್ರು, ಹೆಂಗೆ ತಗೊಳ್ಳೋದು ಈಗ 90,000 ಅಮೌಂಟ್ ಬೇಡ, ಅಷ್ಟೊಂದು ದುಡ್ಡು ಏನು ಬೇಡ ಅನ್ನೋರು. ನೀವು ಎಷ್ಟು ಆಸ್ಪತ್ರೆ ಇಟ್ಟಿದ್ದೀರಾ, ಇದೊಂದು ಇಟ್ಬಿಟ್ರಿ ನೋಡೋಣ ಅಂತ ಹೇಳಿದ್ದೆ ನಾನು. ಮನೇಲಿ ನೀವು ಸ್ಟಾರ್ಟಿಂಗ್ ತಗೊಳ್ಳಿ ಅಂದ್ರೆ ಒಪ್ಪಿದ್ರಾ ಇದನ್ನ ತಗೊಳಕ್ಕೆ? ಅವರು ನಿನ್ನ ನಂಬಿಕೆ ಇದ್ರೆ ತಗೊಳಮ್ಮ ಅಂದ್ರು. ಎಲ್ಲಾ ಕಡೆನೂ ಹಾಸ್ಪಿಟ್ಲಿಗೆ ಖರ್ಚಾಗಿದೆ, ಎಲ್ಲಿ ಗುಣ ಆಗಿಲ್ಲ ಅಂದ್ರು. ಬಟ್ ಇವಾಗ ಎಷ್ಟು ಖುಷಿ ಆದ್ರು ಅವರು? ಇವಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಅಮ್ಮ ನಿಮ್ಗೆ ಆ ಕಿಡ್ನಿ ಪ್ರಾಬ್ಲಮ್ ತುಂಬಾ ಇತ್ತಲ್ಲ, ಅವಾಗ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತಮ್ಮ? ಅವಾಗ ಜಾಸ್ತಿ ಸುಸ್ತು, ಎದ್ದು ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಓಡಾಡಕ್ ಆಗ್ತಿರ್ಲಿಲ್ಲ. ಈ ಥರ 10 ನಿಮಿಷನೂ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಾನು. ಕುತ್ಕೊಳ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. ಅವ್ರ ಅಮ್ಮನ ಕರೆಯೋಣ, ಅವ್ರ ಅಕ್ಕನ ಬಂದು ತುಂಬಾನೇ ಅಮ್ಮ ಅಳ್ತಾರೆ. ನನ್ನ ತಂಗಿಗೆ ಹೆಂಗಾಗ್ತಿತ್ತು, ಏನಾಗ್ತಿತ್ತು, ಸರಾಕೆರೆ ಬಂದು ನಿಜವಾಗ್ಲೂ ಮಿರಾಕಲ್ಲೇ ಆಗಿದೆ ಅಂತಾರೆ. ಅಮ್ಮ ಬನ್ನಿ. ಅಮ್ಮಗಿದ್ರಿ ಸರಾಕೆರೆ ಮೊದಲನೇ ದಿನ ಬಂದಾಗ ಎಷ್ಟು ಪ್ರಾಬ್ಲಮ್ ಆಗಿತ್ತು ಹೇಳಿ? ಪ್ರಾಬ್ಲಮ್ ಆಗಿತ್ತು, ಅಳ್ತಿದ್ದೆ ನಾನು, ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ತುಂಬ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಈಗ ಯಾವಾಗಲೂ ರಕ್ತ ನನಗೆ ಇಂಪ್ರೂವ್ ಆಗ್ತಾನೆ ಇರ್ತಿರ್ಲಿಲ್ಲ. ಇವಾಗ 93 ಪಾಯಿಂಟ್ ರಕ್ತನೂ ಇಂಪ್ರೂವ್ ಆಗೈತೆ. 3 ಪಾಯಿಂಟ್ ಬ್ಲಡ್ ಇಂಪ್ರೂವ್ ಆಗಿದೆ ನೋಡಿ ಅಪ್ಪ ಅಮ್ಮ. ಬ್ಲಡ್ ಕೂಡ ಏನಾಗಿದೆ, ಇಂಪ್ರೂವ್ ಆಗಿದೆ, ಸರಿನಾ. ನಾವು ಅಂತೀವಲ್ವ ರಕ್ತ ಸುಟ್ಬಿಡುತ್ತೆ ಈ ಥೆರಪಿ ತಗೊಳ್ಳುವಾಗ ಅಂತ. ಇವಾಗ ಬ್ಲಡ್ ರಿಪೋರ್ಟೇ ಬಂದಿದೆ, ಬ್ಲಡ್ ಕೂಡ ಏನಾಗಿದೆ, ಕಡಿಮೆ ಇರ್ತಿತ್ತು, ಇವಾಗ ಅದು ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಇವಾಗ 2 ಟೈಮ್ಸ್ ಥೆರಪಿ ಮರಿದೇ ಅಂದರೆ ಮಿಸ್ ಮಾಡೇ ಇಲ್ಲ ನೀವು? ಮಿಸ್ ಅಂದರೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಮಿಸ್ ಆಗೈತೆ ಅಷ್ಟೇ. ಮನೆಗಿದ್ರೆ 2 ಟೈಮ್ ನಮ್ಮ ಮನೆಗೆ ನಮ್ಮ ಯಜಮಾನ್ರು ಯಾವಾಗಲೂ ತಗೋ ಅಂತ ತಗೊಳ್ತಿದ್ದೀರಾ? ಅಮ್ಮ ಮುಂಚೆ ಕೆಲಸನೇ ಮಾಡೋಕೆ ಆಗ್ತಾ ಇರಲಿಲ್ಲ ನಿಮಗೆ? ಇಲ್ಲ, ಕುತ್ಕೊಳಕ್ಕೂ ಅದೆಲ್ಲ ಆಗ್ತಿರ್ಲಿಲ್ಲ. ಇವಾಗ ಕುತ್ಕೊಂಡೇ ಕೆಲಸ ಮಾಡ್ತೀನಿ. ಅಮ್ಮ ಹೇಳ್ತಿದ್ರು ಮುಂಚೆ ಅಡುಗೆ ಮಾಡೋಕೆ ಆಗ್ತಾ ಇರಲಿಲ್ಲ, ಇವಾಗ ಅವರೇ ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ಕೊಡ್ತಾರೆ ಅಂತ. ಅಡುಗೆ ಮಾಡ್ತೀನಿ. ಅಡುಗೆ ಮಾಡ್ತೀರಾ? ಫಾಸ್ಟಾಗಿ ಅಡುಗೆ ಮಾಡ್ತಾರೆ, ಖುಷಿಯಾಗಿದೆ. ಅಮ್ಮ 90,000 ರೂಪಾಯಿ ಅಮೌಂಟ್ ವೇಸ್ಟ್ ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನಾನು ಎಷ್ಟು ಆಸ್ಪತ್ರೆಗೆ ಇಟ್ಟಿದ್ದೀನಿ, ಯಾವಾಗಿದ್ರು ಸಾಯದೆ ನೋಡೋಣ ಇದು ಒಂದಾಗಲಿ ಅಂತ ನಮ್ಮ ಹುಡುಗನಿಗೆ ಇಲ್ಲಿ ತಗೊಳ್ಳೋ ಅಂತ ಹೇಳಿ. ಅಮ್ಮ ಎಷ್ಟೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ರಿ ನೀವು ಈ ಪ್ರಾಬ್ಲಮ್? ನಮ್ದು ಒಂದು 10 ಲಕ್ಷ ಮೇಲಾಗೈತೆ. 10 ಲಕ್ಷ ಮೇಲಾಗಿದೆ. ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ರಿ? 7 ವರ್ಷ. 7 ವರ್ಷ ತುಂಬ 8 ವರ್ಷ. ಇವಾಗ 7 ವರ್ಷದಿಂದ 8 ವರ್ಷ ಸಫರ್ ಮಾಡ್ತಾ ಇದ್ರಿ. ಸರಾಕೆರೆಗೆ ಎಷ್ಟು ದಿನ ಬಂದ್ರಿ ಇಲ್ಲಿಗೆ? ನಾನೊಂದು 12-15 ದಿವಸ ಬಂದಿದ್ದೆ. 15 ದಿನಕ್ಕೆ ಯಾವ ನಂಬಿಕೆ ಮೇಲೆ ತಗೊಂಡೋದ್ರಿ ಅಮ್ಮ ನೀವು? ನನಗೊಂಥರ ನಂಬಿಕೆ ಬಂತು, ನೋಡೋಣ ಅಂತ 3 ದಿವಸ ತಗೊಂಡೆ. ಸೊಂಟ ಕುತ್ಕೊಳಕ್ಕೆ ಬಂತು. ಆಮೇಲೆ ಸ್ವಲ್ಪ 1 ವಾರ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗತ್ತಲ್ಲ, ಅದಕ್ಕೆ ಹಠ ಮಾಡಿ ನಮ್ಮ ಹುಡುಗರ ಹತ್ರ ತಗೊಳ್ಳೋಣ ಅಂತ ತಗೊಂಡಿದ್ದು. ಅವಾಗೆಲ್ಲ ನಿಮ್ಮ ಮನೇಲಿ ಬೈದ್ರು ಏನು ಹಿಂಗೆ ತಗೊಳ್ತಿ ಅಂತ. ಬಟ್ ಇವಾಗೇನು ಅನ್ನಲ್ಲ, ತಗೊಂಡಿದ್ಕು ಇದಾತ್ ಬಿಡಮ್ಮ ಅಂತಾರೆ. ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತಾರೆ. ಅಮ್ಮ ನಿಮ್ಮ ಥರನೇ ಎಷ್ಟೋ ಜನ ಪ್ರಾಬ್ಲಮ್ ಇಂದ ಇರ್ತಾರೆ, ಇದು ಗುಣ ಆಗಲ್ಲ, ಇದು ನಮ್ಮ ಮನೆಗೆ ತೊಗೊಂಡೋದ್ರೂ ಗುಣ ಆಗಲ್ಲ, ಹಾಗೆ ಹೀಗೆ ಅಂತಾರೆ. ಅವ್ರಿಗೆ ಏನು ಹೇಳ್ತೀರಾ?
ಇಲ್ಲ ತಗೋಬೇಕೇನು ಪರವಾಗಿಲ್ಲ. ಹ್ಞೂ ಅದು ಸ್ವಲ್ಪ ದಿವಸ ಹಂಗೆ ಕಾಣ್ತೈತೆ ಅಷ್ಟೇ, ತಗೊಂಡ್ರೆ ಏನೂ ಆಗಲ್ಲ. ನಾವು ರೆಗ್ಯುಲರ್ ತಗೋಬೇಕಲ್ವಾ? ಫಸ್ಟ್ ದಿನ ಇಲ್ಲಿ ತಗೊಂಡಾಗ ಒಂದು ದಿವಸ 2 ದಿವಸ ಸ್ವಲ್ಪ ತಲೆನೋವು ಒಂಥರ ಮೈ ಬಿಸಿ ಆದಂಗೆ ಆಗೋದು, ಆಮೇಲೆ ಏನೂ ಪರವಾಗಿಲ್ಲ. ಹ್ಞೂ ಅಮ್ಮ ದಪ್ಪ ಇದ್ರಲ್ಲ, ವೆಯ್ಟ್ ಲಾಸ್ ಆಗಿದ್ದೀರಾ? ವೇಟ್ಲೆಸ್ ಇಲ್ಲ, ಕರೆಕ್ಟ್ ಆಗೈತೆ. ಕರೆಕ್ಟಾಗಿದೆ. ಆಗಿದ್ದಾರಾ? ಎಷ್ಟು ಕೆ ಜಿ ಆಗಿದ್ದಾರಮ್ಮ? ಹ್ಞೂ ಜೋರಾಗಿ ಕ್ಲಾಪ್ಸ್ ಹಾಕಿ, ತೂಕ ಕೂಡ ಕಡಿಮೆ ಆಗಿದೆ. ಹಾಂ ಅಲ್ಲ ಇವಾಗ ಹೌದಾ ಅಮ್ಮ? ಚೆನ್ನಾಗಿದ್ದಾರೆ. ಹಾಂ ಖುಷಿಯಾ? ಹ್ಞೂ ಖುಷಿ ಇದ್ದೀನಿ. ಹ್ಞೂ ಎಲ್ಲ ಅಪ್ಪ ಅಮ್ಮಂದ್ರಿಗೆ ಏನು ಹೇಳ್ತೀರಾ ನೀವು? ಎಲ್ಲ ತಗೊಳ್ರಿ, ಏನೂ ಪರವಿಲ್ಲ, ಚೆನ್ನಾಗಿ ಇದಾಗ್ತೈತಿ. ನನ್ನಂಗೆ ಎಲ್ಲರೂ ಯಾಕೆ ನೋವು ತಿಂತೀರಾ ಅಂದರೆ ಒಂದು ಧೈರ್ಯ ಇರಬೇಕು, ನಂಬಿಕೆ ಇರಬೇಕು, ನಂಬಿಕೆ ಮೇಲೆ ಇರಬೇಕು, ನಂಬಿಕೆ ಇರಬೇಕು ಫಸ್ಟು. ನಂಬಿಕೆಯಿಂದಲೇ ತಗೋಬೇಕು ಏನು ತಗೊಂಡ್ರು. ಇದು ತುಂಬ ಜನ ಕರೆಂಟ್ ಟ್ರೀಟ್ಮೆಂಟು ರಕ್ತ ಸುಟ್ಬಿಡುತ್ತೆ ಆ ಥರ ಅಂತಾರೆ, ಅವ್ರಿಗೇನು ಹೇಳ್ತೀರಾ? ಅದೇನು ಆಗಲ್ಲಪ್ಪ ಅದೆಲ್ಲ. ರಕ್ತ ನನಗೆ ಒಂದು 7 ವರ್ಷದಿಂದ 1 ಪಾಯಿಂಟೂ ಹೆಚ್ಚಿಗೆ ಆಗ್ತಿರ್ಲಿಲ್ಲ. ಯಾವಾಗಲೂ ಇವಾಗ ಬ್ಲಡ್ ಹಾಕ್ಸ್ಕೋಬೇಕಂತಲೇ ಬಂದಿದ್ದು ನಾನು. ಇವಾಗ 9 ಪಾಯಿಂಟ್ ಇದು ರಕ್ತ ಇರೋದಕ್ಕೆ ಹಾಕ್ಸ್ಕೊಳಲ್ಲ. 9 ಪಾಯಿಂಟ್ ಆಗಿದೆ. ಮುಂಚೆ ಎಷ್ಟಿರ್ತಿತ್ತು? 6-7 ಇರೋದು. ಕೇಳಿಸ್ಕೊಂಡ್ರೆ ಅಪ್ಪಮ್ಮ, 7 ವರ್ಷದಿಂದ 6-7 ಬ್ಲಡ್ ಇರ್ತಿತ್ತು ಪಾಯಿಂಟು, ಸರಿನಾ? ಆದರೆ ಇವಾಗ ಎಷ್ಟಕ್ಕೆ ಬಂದಿದೆ ಬ್ಲಡ್ಡು? 9ಕ್ಕೆ ಬಂದಿದೆ. 4.3 ಪಾಯಿಂಟ್ ಏನಾಗಿದೆ, ಜಾಸ್ತಿನೇ ಆಗಿದೆ ಅಪ್ಪಮ್ಮ, ಸರಿನಾ? ಅಮ್ಮ ಬ್ಲಡ್ ಕಡಿಮೆ ಆಗೋ ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇತ್ತು? ಚಳಿ ಆಗೋದು, ಜ್ವರ ಬರೋದು, ಸುಸ್ತಾಗೋದು, ಎದ್ದೋಡಾಡೋಕೆ ಆಗ್ತಿರ್ಲಿಲ್ಲ. ಹಾಂ ಇವಾಗೆಲ್ಲ ಚೆನ್ನಾಗಾಗಿದೆ. ಇವಾಗೆಲ್ಲ ಚೆನ್ನಾಗೈತೆ. ಅಮ್ಮ ನೀವು ನಾರ್ಮಲ್ ಥೆರಪಿಲೂ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ, CCM ಬೆಡ್ ಎಲ್ಲ ತೊಗೊಂಡ್ರೆ ಯಾವ್ದು ಚೆನ್ನಾಗಿ ಅನ್ನಿಸ್ತು ನಿಮಗೆ? ನಮ್ಗೆ CCM ಬೆಡ್ಡು ಅಷ್ಟೇ, ಇದು ಕೋಟು ತಗೊಂಡಿದ್ದೀನಿ, 2. CCM ಬೆಡ್ ಕೋಟು ತೊಗೊಂಡಿದ್ದೀರಾ? 2 ಯೂಸ್ ಮಾಡ್ತಾ ಇದ್ದೀರಾ? 2 ಯೂಸ್ ಮಾಡ್ತೀನಿ. ಅಮ್ಮ ಅದೇ ರೀತಿ ಥೆರಪಿ ತೊಗೊಳೋವಾಗ ನೋವು ಜಾಸ್ತಿ ಆಗುತ್ತೆ, ಆ ಥರ ನಿಮಗೆ ಯಾವಾಗಾರ ಕಾಣ್ತಾ? ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಇಲ್ಲ. ವಾಮಿಟ್ ಆಗೋದು, ಸುಸ್ತು ಜಾಸ್ತಿ ಆಗೋದು ಏನೂ ಇಲ್ಲ. ತಗೊಂಡ್ಮೇಲೆ ಸ್ವಲ್ಪ ಬಾಯಾರಿಕೆ ಆಗ್ತೈತೆ, ಊಟ ಹಸು ಆಗ್ತೈತೆ, ಊಟ ಮಾಡ್ತೀನಿ. ಏನಾದ್ರು ತಿನ್ನಿಸ್ಬೇಕಂತ ತಿಂತೀನಿ. ಥ್ಯಾಂಕ್ ಯು. ಜೋರಾಗಿ ಕ್ಲಾಪ್ಸ್ ಹಾಕ್ಯಪ್ಪ.